TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜೀವ್ ಪಾಂಡ್ರೆ. ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂತಾರೆ. ಆದರೆ ಗದಗ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳಿಗೆ ಈಗ ರಕ್ಷಣೆ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಸರ್ಕಾರದ ಸಂಬಳ ತಿಂದು ಸೇವೆ ಮಾಡುವಂಥ ಅಧಿಕಾರಿಗಳು ಈಗ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಈಗ ಹೇಳಕ್ಕೆ ಹೊರಟ ಇರುವಂಥದ್ದು ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿರುವಂತಹ ಮಿನಿ ವಿಧಾನಸೌಧದ ಕಥೆ. ರೋಣ ಪಟ್ಟಣದಲ್ಲಿರುವಂಥ ಮಿನಿ ವಿಧಾನಸೌಧ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಬೆರುಕು ಬಿಟ್ಟು ಹೋಗಿದೆ. ಹೀಗಾಗಿ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಅಲ್ಲಿ ಈಗ ಜೀವ ಭಯದಲ್ಲೇ ಒಂದು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಮಿನಿ ವಿಧಾನಸೌಧದಲ್ಲಿ ಒಂದು ಭೂ ದಾಖಲೆಗಳ ಕಚೇರಿ ಇದೆ. ಆ ಕಚೇರಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಒಳಗಡೆ ಹೋಗಬಾರ್ದು ಅಂಥ ಒಂದು ಪರಿಸ್ಥಿತಿ ಅಲ್ಲಿದೆ. ಯಾಕೆಂದರೆ ಎಲ್ಲಿ ನೋಡಿದ್ರೂ ಆದ ಪ್ರತಿಯೊಂದು ಗೋಡೆಗಳಲ್ಲಿ ಬೆರುಕು ಬಿಟ್ಟಿದೆ, ಮೇಲ್ಛಾವಣಿ ಸೋರ್ತಾ ಇದ್ದಾವೆ. ಏಕೆಂದರೆ ಭೂ ದಾಖಲೆಗಳಲ್ಲಿ ಇಲಾಖೆ ಅಂದರೆ ರೋಣ ಮತ್ತು ಗಜೇಂದ್ರಗಢ ಎರಡೂ ತಾಲೂಕಿನ ನೂರಾರು ಹಳ್ಳಿಗಳ ರೈತರ ದಾಖಲೆಗಳು ಅಲ್ಲಿ ಸಂಗ್ರಹ ಮಾಡಿ ಇಡಲಾಗಿದೆ. ಆದರೆ ಆ ದಾಖಲೆಗಳಿಗೂ ಕೂಡ ಯಾವುದೇ ರಕ್ಷಣೆ ಇಲ್ಲ. ಜೋರಾಗಿ ಮಳೆ ಬಂದರೂ ಸಾಕು ಸೋರುತ್ತೆ, ಸಾಕಷ್ಟು ದಾಖಲೆಗಳು ಕೂಡ ತೊಯ್ದು ತೊಪ್ಪೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅದೇ ಒಂದು ಅದೇನು ತಾಲೂಕಾ ಆಡಳಿತದಲ್ಲಿ ಇರುವಂಥ ಏನು ತಾಲೂಕಾ ದಂಡಾಧಿಕಾರಿಗಳು ಅಂದರೆ ತಹಸೀಲ್ದಾರರು ಇರ್ತಾರೆ. ಆ ಒಂದು ಇಡೀ ಕಚೇರಿ ನಿರ್ವಹಣೆ ಜವಾಬ್ದಾರಿ ಆ ತಹಸೀಲ್ದಾರ್ಗಿರುತ್ತೆ. ಆದರೆ ಅದೇ ಕಚೇರಿಯಲ್ಲಿದ್ದರೂ ಕೂಡ ಆ ತಹಸೀಲ್ದಾರರು ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ಆ ಸಂಬಂಧಪಟ್ಟಂಥ ಇಲಾಖೆಯವರು ಗಮನಕ್ಕೆ ತಂದಿದ್ದಾರೆ. ಅಲ್ಲೇ ಪಕ್ಕಕ್ಕಿದ್ದೇ ಅವರು ಕಣ್ಣಾರೆ ಕಂಡಿದ್ದಾರೆ. ಆದರೆ ಕಣ್ಣಾರೆ ಕಂಡರೂ ಕೂಡ ಆ ಮಿನಿ ವಿಧಾನಸೌಧ ರಿಪೇರಿ ಮಾಡಿಸುವಂಥ ಗೋಜಿಗೆ ಹೋಗಿಲ್ಲ. ಹೀಗಾಗಿ ನಿತ್ಯವೂ ಕೂಡ ಆ ಒಂದು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಅಲ್ಲಿ ಜೀವ ಭಯದಲ್ಲೇ ಕೆಲಸ ಮಾಡ್ತಾರೆ. ಜೊತೆಗೆ ನಿತ್ಯವೂ ಕೂಡ ಅಲ್ಲಿ ವಿವಿಧ ಕಚೇರಿಗಳಿರೋದ್ರಿಂದ ಬೇರೆ ಬೇರೆ ಗ್ರಾಮಗಳಿಂದ ನೂರಾರು ಜನರು ಬರ್ತಾರೆ. ಆ ಜನರ ಜೀವಕ್ಕೂ ಕೂಡ ಈಗ ಆತಂಕ ಎದುರಾಗಿದೆ. ಯಾಕಂದರೆ ಭಯದಲ್ಲೇ ಜನರು ಕೂಡ ಬಂದು ಅಲ್ಲಿನ ದಾಖಲೆಗಳನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಈಗಾಗಲೇ ಏನು ತಹಸೀಲ್ದಾರನ್ನು ಕೂಡ ನಾವು ಕೇಳಿದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀವಿ, ಜಿಲ್ಲಾಧಿಕಾರಿಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಅನುದಾನ ಕೊಟ್ಟಿಲ್ಲ, ನಾನೇನು ಮಾಡಲಿ ಅನ್ನುವಂಥ ಬೇಜವಾಬ್ದಾರಿ ಉತ್ತರ ಅವರು ನೀಡಿದ್ದಾರೆ. ಈಗಾಗಲೇ ಮೇಲಾಧಿಕಾರಿಗಳ ಮಾಹಿತಿ ಪ್ರಕಾರ ಅದು ಸಂಪೂರ್ಣ ಜವಾಬ್ದಾರಿ ತಹಸೀಲ್ದಾರು ಅಂದರೆ ತಾಲೂಕು ಆಡಳಿತದ ಜವಾಬ್ದಾರಿ ಇರ್ತಾರೆ. ಇಡೀ ಕಟ್ಟದ ನಿರ್ವಹಣೆ ಅವರೇ ನೋಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಮಾತು ಹೇಳಿದ್ದಾರೆ. ಯಾಕಂತಂದರೆ ಅಲ್ಲಿ ಭೂ ದಾಖಲೆಗಳ ಇಲಾಖೆ, ತಹಸೀಲ್ದಾರ್ ಇಲಾಖೆ ಸೇರಿದಂತೆ ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು, ಹಲವಾರು ಇಲಾಖೆಗಳು ಅದು ಒಂದೇ ಕಟ್ಟಡದಲ್ಲಿ ಇದ್ದಾವೆ. ಅಲ್ಲಿ ಈಗ ಆ ಒಂದು ಮಿನಿ ವಿಧಾನಸೌಧ ಉದ್ಘಾಟನೆ ಆಗಲಿ ಇದೀಗ ಕೇವಲ 15 ವರ್ಷಗಳಲ್ಲಿ ಇಡೀ ಕಟ್ಟಡ ಅಧ್ವಾನ ಆಗಿ ಹೋಗಿಬಿಟ್ಟಿದೆ. ಎಲ್ಲೆಂದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿರುಕು ಅಂದರೆ ಏರ್ ಕ್ರ್ಯಾಕ್ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದೆ. ಜೊತೆಗೆ ಅಲ್ಲಿನ ಸಿಮೆಂಟ್ ಕೂಡ ಕಳಚಿ ಬಿದ್ದಿದ್ದಾವೆ. ಹೀಗಾಗಿ ಇನ್ನೂ ಕೂಡ ಯಾವಾಗ ಏನಾಗುತ್ತೆ ಅನ್ನೋ ಭಯ ಕೂಡ ಅಲ್ಲಿನ ಜನರಿಗಿದೆ. ಅಲ್ಲಿನ ಸಿಬ್ಬಂದಿಗಳು ಕೂಡ ಸಾಕಷ್ಟು ಒಂದು ನೋವನ್ನು ವ್ಯಕ್ತಪಡಿಸಿದ್ರು. ನಾವು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ರಿಪೇರಿ ಆಗ್ತಾಯಿಲ್ಲ, ನಾವು ಭಯದಲ್ಲೇ ಇಲ್ಲಿ ನಾವು ಕೆಲಸ ಮಾಡುವಂತಾಗಿದೆ ಅನ್ನುವಂಥದ್ದು ಅಲ್ಲಿ ಸಿಬ್ಬಂದಿಗಳು, ಕೆಲ ಅಧಿಕಾರಿಗಳು ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು, ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ರೋಣ ತಹಸೀಲ್ದಾರ್ ನಾಗರಾಜ್ ಅವರು ಮಾತ್ರ ಅವರು ಯಾವುದೇ ರೀತಿಯಿಂದ ಅವರಿಗೆ ಏನು ಜವಾಬ್ದಾರಿ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಆ ಒಂದು ಕಟ್ಟಡ ನಿರ್ವಹಣೆಗೆ ನನ್ನ ಸಂಬಂಧ ಬರೋಂಗಿಲ್ಲ, ನನ್ನ ಜವಾಬ್ದಾರಿ ಅಲ್ಲ, ಅದು ಬೇರೆಯವರು ನಿರ್ವಹಣೆ ಮಾಡ್ತಾರೆ ಅಂತ ಅನ್ನೋ ಮಾತುಗಳು ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಗದಗ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಹೇಳೋರಿಲ್ಲ, ಕೇಳೋರಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಉಸ್ತುವಾರಿ ಸಚಿವ ರಾಯರೆಡ್ಡಿಯವರು ಕೂಡ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ರೀತಿಯಿಂದ ಏನು ಸೇವೆಯಲ್ಲಿ ನೀವು ಬೇಜವಾಬ್ದಾರಿ ತೋರಿಸಿದ್ರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೂಡ ನೀಡಿ ಹೋಗಿದ್ದಾರೆ. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿತನ ಹೊರಡಿಸಿದ್ರೆ ಇಲ್ಲಿ ಸರ್ಕಾರಿ ಏನು ಕಚೇರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಲ್ಲಿ ಸೇವೆ ಮಾಡುವಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಒಂದು ಅಸಮಾಧಾನ ಮತ್ತು ಭಯದಲ್ಲಿ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇನ್ನಾದರೂ ಕೂಡ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ. ಆ ಒಂದು ರೋಣ ಪಟ್ಟಣದಲ್ಲಿರುವಂಥ ಮಿನಿ ವಿಧಾನಸೌಧಕ್ಕೆ ಕಾಯಕಲ್ಪ ನೀಡಬೇಕು, ಅಲ್ಲಿ ರಿಪೇರಿ ಮಾಡಬೇಕು. ರಿಪೇರಿ ಮಾಡುವ ಮೂಲಕ ಅಲ್ಲಿನ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ನೆಮ್ಮದಿಯಿಂದ ಕೆಲಸ ಮಾಡುವ ನಿಟ್ಟಿನಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು. ಜೊತೆಗೆ ಜನರು ಕೂಡ ಆತಂಕದಲ್ಲಿ ಆ ಕಚೇರಿಗೆ ಬಂದು ಹೋಗ್ತಾರೆ. ಆ ಜನರ ಭಯನೂ ಕೂಡ ದೂರ ಮಾಡಬೇಕಾಗಿದೆ. ಹೀಗಾಗಿ ಇನ್ಮೇಲೆ ಎಚ್ಚೆತ್ತುಕೊಂಡು ಆ ಒಂದು ಶಿಥಿಲಗೊಂಡ ಕಟ್ಟಡ ಏನಿದೆ ಅದಕ್ಕೆ ಸಂಪೂರ್ಣ ಕಾಯಕಲ್ಪ ನೀಡಬೇಕು. ರಿಪೇರಿ ಮಾಡುವ ಮೂಲಕ ಅದಕ್ಕಂತ ಕಾಯಕಲ್ಪ ನೀಡಬೇಕು ಅನ್ನೋ ಒತ್ತಾಯ ಈಗ ಕೇಳಿ ಬರ್ತಾ ಇದೆ.